ಬುದ್ಧಿವಂತ ಕಾಗೆ ಮತ್ತು ಅಹಂಕಾರಿ ನರಿ. ಒಂದು ಹಸಿರಿನ ಕಾಡಿನಲ್ಲಿ ಹಲವಾರು ಪ್ರಾಣಿಗಳು ಸಂತೋಷವಾಗಿ ಬದುಕಿತ್ತಿದ್ದರು. ಆ ಕಾಡಿನಲ್ಲಿ ಒಂದು ಬುದ್ಧಿವಂತ ಕಾಗೆ ಮತ್ತು ಒಂದು ಅಹಂಕಾರಿ ನರಿ ವಾಸಿಸುತ್ತಿದ್ದವು. ಒಂದು ದಿನ ಬೆಳಿಗ್ಗೆ ಕಾಗೆ ತನ್ನ ಆಹಾರಕ್ಕಾಗಿ ಹುಡುಕುತ್ತಾ ಹಾರುತ್ತಿದ್ದಿತು. ಆಗ ಅದು ಒಂದು ಮನೆಯಿಂದ ಹೊರಬಿದ್ದ ತುಪ್ಪದ ದೊಡ್ಡ ತುಂಡನ್ನು ಕಂಡಿತು. ಕಾಗೆ ಅದನ್ನು ತನ್ನ ಚೀಲದಲ್ಲಿ ಹಿಡಿದು ಒಂದು ಮರದ ಮೇಲೆ ಕುಳಿತುಕೊಂಡಿತು. ಅದನ್ನು ಗಮನಿಸಿದ ನರಿ, ಅಯ್ಯೋ, ಆ ಕಾಗೆಯ ಬಳಿ ಚೆನ್ನಾದ ತುಪ್ಪ ಇದೆ, ಅದನ್ನು ಹೇಗೆ ಕಿತ್ತುಕೊಳ್ಳಬೇಕು ಎಂದು ಯೋಚಿಸಿತು. ನರಿ ಮರದ ಕೆಳಗೆ ಬಂದು ಮೃದುವಾಗಿ ಮಾತನಾಡಿತು. ಓ ಕಾಗೆಯಮ್ಮ, ನಿನ್ನ ಧ್ವನಿ ಎಷ್ಟು ಸಿಹಿಯಂತೆ ಕೇಳಿದ್ದೇನೆ, ಒಮ್ಮೆ ಹಾಡಿ ತೋರಿಸಬಹುದೇ? ಕಾಗೆ ಒಳಗೆ ಯೋಚಿಸಿತು. ಈ ನರಿ ಏನೋ ಯುಕ್ತಿ ಮಾಡುತ್ತಿದೆ, ನಾನು ಎಚ್ಚರಿಕೆಯಿಂದ ಇರಬೇಕು. ಆದರೂ ನರಿ ಮತ್ತೆ ಹೇಳಿತು, ನಿನ್ನ ಹಾಡು ಕೇಳಲು ನನಗೆ ತುಂಬಾ ಆಸೆ, ನೀನು ಕಾಡಿನ ಅತ್ಯಂತ ಸುಂದರ ಗಾಯಕಿ. ಕಾಗೆಗೆ ಸ್ವಲ್ಪ ಗರ್ವ ಬಂತು, ಆದರೆ ಅದು ಬುದ್ಧಿವಂತವಾಗಿದ್ದರಿಂದ ತನ್ನ ಚೀಲವನ್ನು ಬಾಯಲ್ಲಿ ಹಿಡಿದುಕೊಂಡೇ ಮೌನವಾಗಿಯೇ ಕುಳಿತಿತು. ನರಿ ಮತ್ತೆ ಕೇಳಿತು, ಏನು ಕಾಗೆಯಮ್ಮ, ನಿನಗೆ ಧ್ವನಿ ಇಲ್ಲವೇ, ಅಥವಾ ಹಾಡಲು ಹೆದರಿಸುತ್ತಿದೆಯೇ? ಇದನ್ನು ಕೇಳಿದ ಕಾಗೆ ಸ್ವಲ್ಪ ಕೋಪಗೊಂಡಿತು, ಆದರೆ ತಕ್ಷಣವೇ ತನ್ನ ಮನಸ್ಸನ್ನು ನಿಯಂತ್ರಿಸಿತು. ಕಾಗೆ ಯೋಚಿಸಿತು, ಈ ನರಿ ನನ್ನನ್ನು ಮೋಸಗೊಳಿಸಲು ಪ್ರಯತ್ನಿಸುತ್ತಿದೆ, ನಾನು ಚಾಣಾಕ್ಷತನದಿಂದ ಪ್ರತಿಕ್ರಿಯಿಸಬೇಕು. ಅದು ಮರದ ಮೇಲೆ ಇಟ್ಟಿದ್ದ ತುಪ್ಪದ ತುಂಡನ್ನು ತನ್ನ ಕಾಲಿನಿಂದ ಹಿಡಿದು ಬಾಯನ್ನು ತೆರೆಯಿತು. ನರಿ ಸರ್, ನಾನು ಹಾಡಬಹುದು, ಆದರೆ ಮೊದಲು ನೀನು ನೃತ್ಯ ಮಾಡಿ ತೋರಿಸು. ನರಿ ಆಶ್ಚರ್ಯದಿಂದ ಕೇಳಿತು, ನೃತ್ಯ ಏಕೆ? ಕಾಗೆ ನಕ್ಕು ಹೇಳಿತು, ನಿನ್ನ ನೃತ್ಯ ನೋಡಿದ ಮೇಲೆ ನಾನು ಹಾಡುತ್ತೇನೆ, ಅದು ನನ್ನ ನಿಯಮ. ನರಿ ಮನಸ್ಸಿನಲ್ಲಿ ಯೋಚಿಸಿತು, ಸರಿ, ನಾನು ನೃತ್ಯ ಮಾಡಿದರೆ ಈ ಕಾಗೆ ಹಾಡುತ್ತದೆ, ಆಗ ತುಪ್ಪ ಕೆಳಗೆ ಬೀಳುತ್ತದೆ. ಅದರಿಂದ ನರಿ ಕುಣಿಯಲು ಶುರುಮಾಡಿತು. ಅದು ಹಾಸ್ಯಾಸ್ಪದವಾಗಿ ಕುಣಿಯುತ್ತಾ ಮರದ ಕೆಳಗೆ ತಿರುಗಾಡತೊಡಗಿತು. ಕಾಗೆ ಅದನ್ನು ನೋಡಿ ನಕ್ಕಿತು. ಅಯ್ಯೋ, ನಿನ್ನ ನೃತ್ಯ ತುಂಬಾ ವಿಚಿತ್ರವಾಗಿದೆ. ನರಿ ಕೇಳಿತು, ಈಗ ನೀನು ಹಾಡು. ಕಾಗೆ ತಕ್ಷಣ ಹೇಳಿತು, ನಾನು ಹಾಡುತ್ತೇನೆ, ಆದ್ರೆ ತುಪ್ಪ ಕೆಳಗೆ ಬೀಳುವುದಿಲ್ಲ, ಏಕೆಂದ್ರೆ ನಾನು ಮೂರ್ಖಳಲ್ಲ. ಇದನ್ನು ಕೇಳಿದ ನರಿ ಅರ್ಥ ಮಾಡಿಕೊಂಡಿತು. ಅಯ್ಯೋ, ನಾನು ಮೋಸ ಹೋಗಿದ್ದೇನೆ. ಕಾಗೆ ಮತ್ತೆ ಹೇಳಿತು, ನರಿ ಸರ್, ಇತರರನ್ನು ಮೋಸಗೊಳಿಸಲು ಯತ್ನಿಸುವವರು ಕೊನೆಗೆ ತಾವೇ ಮೋಸ ಹೋಗುತ್ತಾರೆ. ನರಿ ತಲೆ ತಗ್ಗಿಸಿ ಹೇಳಿತು, ನೀನು ಸರಿಯಾಗಿ ಹೇಳಿದ್ದೀಯಾ, ನಾನು ನನ್ನ ತಪ್ಪನ್ನು ಅರಿತುಕೊಂಡಿದ್ದೇನೆ. ಕಾಗೆ ನಗುತ್ತಾ ಹೇಳಿತು, ಬುದ್ಧಿವಂತಿಕೆ ಇದ್ದರೆ ಯಾರೂ ನಮ್ಮನ್ನು ಮೋಸಗೊಳಿಸಲು ಸಾಧ್ಯವಿಲ್ಲ. ಅದಾದ ಮೇಲೆ ಕಾಗೆ ಸಂತೋಷವಾಗಿ ತನ್ನ ತುಪ್ಪವನ್ನು ತಿಂದು ಮತ್ತು ಆಕಾಶದಲ್ಲಿ ಹಾರಿತು. ನರಿ ತನ್ನ ತಪ್ಪಿನಿಂದ ಪಾಠ ಕಲಿತು ಮುಂದೆ ಯಾರನ್ನೂ ಮೋಸಗೊಳಿಸಲು ಯತ್ನಿಸದೆ ನೇರವಾಗಿ ಬದುಕಲು ನಿರ್ಧರಿಸಿತು. ನೀತಿ ಅಥವಾ ಮಾರಲ್: ಅಹಂಕಾರ ಮತ್ತು ಮೋಸದಿಂದ ಯಾವುದೂ